ನಮಸ್ಕಾರ. ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನ ಕರ್ನಾಟಕದ ಒಂದು ಹೆಮ್ಮೆಯ ಸಂಸ್ಥೆ. ಅಫೋರ್ಡಬಲ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಇದು ಅವರ ವಿಷನ್ ಸ್ಟೇಟ್ಮೆಂಟ್ನಲ್ಲಿರುವಂಥ ಎರಡು ಪದಗಳು. ಇದೆರಡನ್ನೂ ಕೂಡ ಅವರು ನಿಜ ಮಾಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಡಾಕ್ಟರ್ ಶ್ರೀನಾಥ್ ಅವರನ್ನು ಮತ್ತು ಅವರ ತಂಡವನ್ನು ಹತ್ತಿರದಿಂದ ನೋಡಿ ಅವರ ಸೇವೆಯನ್ನು ನೋಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಆಫೀಸಿಂದನೇ ಸಾವಿರಾರು ಬಾರಿ ಪೇಷಂಟ್ಗಳನ್ನು ರೆಫರ್ ಮಾಡಿದಾಗ ಅವರಿಗೇನೋ ಒಂದು ಫೀಸ್ ಕಡಿಮೆ ಮಾಡಿ ಅಂತ ಅಂದಾಗ, ಫಸ್ಟ್ ಆಫ್ ಆಲ್ ಇಲ್ಲಿ ಬೇರೆ ಕಂಪೇರ್ ಮಾಡಿದಾಗ ಭಾಳ ಕಡಿಮೆ ಇರುತ್ತೆ. ಅದರಲ್ಲೂ ಅವರು ಗಮನಿಸಿ ಅವರಿಗೆ ಸಹಾಯ ಮಾಡಿ ಭಾಳ ಒಳ್ಳೆ ಕೇರನ್ನು ಮಾಡುವಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಕ್ಯಾನ್ಸರ್ ರಿಸರ್ಚ್ನ ಜೊತೆಗೆ ಕ್ಯಾನ್ಸರ್ ಪ್ರಿವೆನ್ಷನ್ನ ಒಂದು ಭಾಳ ಇಂಪಾರ್ಟೆಂಟ್ ಆಯಾಮ ಇದೆ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಿಂದ ಇವತ್ತು ಆಸ್ಪತ್ರೆಯ ಪಕ್ಕದಲ್ಲೇ ಪ್ರಿವೆನ್ಷನ್ ಸೆಂಟರ್ ಮತ್ತು ಅರ್ಲಿ ಡಿಟೆಕ್ಷನ್ ಸೆಂಟರ್ನ ಇಲ್ಲಿ ಶುರು ಮಾಡಿದ್ದಾರೆ. ನಮ್ಮೆಲ್ರಿಗೂ ಇವತ್ತು ಗೊತ್ತಿದೆ, ಎಷ್ಟು ಬೇಗ ಕ್ಯಾನ್ಸರ್ನ ನಾವು ಡಿಟೆಕ್ಟ್ ಮಾಡ್ತೀವೋ ಅಷ್ಟು ಅದರ ಕಂಪ್ಲೀಟ್ ಕ್ಯೂರಿಗೆ ಡಾಕ್ಟರ್ಗಳಿಗೆ ಮತ್ತು ಇವತ್ತು ಅವೈಲೇಬಲ್ ಇರುವಂಥ ಟೆಕ್ನಾಲಜಿಗಳಲ್ಲಿ ನಾವು ಅದನ್ನು ಮಾಡ್ಬೋದು. ಇನ್ನು ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇದ್ರೂ ಕೂಡ ಅವರು ಡಿಟೆಕ್ಟ್ ಮಾಡಿ ಅದು ಸಿಂಪ್ಟಮ್ಸ್ಗಳು ತೋರಿಸಿ ಅವರು ಟ್ರೀಟ್ಮೆಂಟಿಗೆ ಡಾಕ್ಟರ್ ಹತ್ರ ಡಯಾಗ್ನೈಸ್ ಆಗೋಷ್ಟೊತ್ತಿಗೆ ಆಗಲೇ ಸ್ಟೇಜ್ 3, ಸ್ಟೇಜ್ 4 ಮೆಟಾಸ್ಟಟೈಸ್ ಆಗೋಗಿದೆ. ಇದನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ. ಸೊ ಈ ಪ್ರಿವೆನ್ಷನ್ ಸೆಂಟರು ಈ ದೃಷ್ಟಿಯಲ್ಲಿ ಭಾಳ ಮಹತ್ವಪೂರ್ಣವಾದಂಥದ್ದು. ಜನ ಆದಷ್ಟು ಬೇಗ ಬಂದು ಅವರನ್ನು ಪರೀಕ್ಷೆಗಳು ಪಡಿಸ್ಕೊಂಡ್ರೆ ದೇ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್, ಆ್ಯಂಡ್ ಇಫ್ ಇಟ್ ಈಸ್ ಡಯಾಗ್ನೋಸ್ಡ್ ಎಟ್ ಅನ್ ಅರ್ಲಿ ಸ್ಟೇಜ್ ದೇ ಕ್ಯಾನ್ ಆಲ್ಸೋ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್. ಇಂಥ ಒಂದು ಬಹಳ ಒಳ್ಳೆ ಕೆಲಸವನ್ನು ಇಲ್ಲಿ ಇವತ್ತು ನಮ್ಮ ಬಸವನಗುಡಿಯಲ್ಲಿ ಡಾಕ್ಟರ್ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯವರು ಮತ್ತೊಂದು ಹೊಸ ಸೆಂಟರ್ ಶುರು ಮಾಡಿದ್ದಾರೆ. ಜನ ಇದರ ಸದ್ಬಳಕೆ ಮಾಡಿಕೊಳ್ಳಿ. ಇಲ್ಲಿ ಬರುವಂಥ ಪೇಷಂಟ್ಸ್ಗಳಿಗೆ ಆಸ್ಪತ್ರೆಯಲ್ಲಿ ಹೇಗೆ ಬೆಸ್ಟ್ ಕೇರ್ ಅವರು ಕೊಡ್ತಾ ಇದ್ದಾರೋ ಅದೇ ರೀತಿಯಾದಂಥ ಒಂದು ಉಪಚಾರ ಇಲ್ಲೂ ಸಿಗಲಿ ಅಂತ ಹೇಳಿ ಡಾಕ್ಟರ್ ಶ್ರೀನಾಥ್ ಅವರಿಗೆ ಅವ್ರ ತಂಡಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಶಂಕರ ಕ್ಯಾನ್ಸರ್ ಫೌಂಡೇಶನ್ ವತಿಯಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಕ್ಲಿನಿಕ್ ಮತ್ತು ವೆಲ್ನೆಸ್ ಸೆಂಟರ್ನ ಶ್ರೀ ತೇಜಸ್ವಿ ಸೂರ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಹಸ್ತದಿಂದ ಇವತ್ತು ಉದ್ಘಾಟನೆ ಆಯಿತು ಬೆಳಿಗ್ಗೆ. ಈ ಸಂಸ್ಥೆ ಕ್ಯಾನ್ಸರ್ ಪ್ರಿವೆನ್ಷನ್, ಕ್ಯಾನ್ಸರ್ ಚಿಕಿತ್ಸೆ ಮಾಡೋದಕ್ಕೆ ಎಷ್ಟು ಒತ್ತು ಕೊಡುತ್ತೋ ಅಷ್ಟೇ ಜವಾಬ್ದಾರಿಯಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡೋ ಕಡೆಗೂ ನಾವು ಪೂರ್ತಿ ಕಷ್ಟದಿಂದ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದೇ ಜಾಗದಲ್ಲಿ ಎಲ್ಲ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಿಡಿಯೋದು ಮತ್ತು ಅದನ್ನು ಮುಂಚಿತವಾಗಿ ಕಂಡುಹಿಡಿಯೋದು, ಅರ್ಲಿ ಡಿಟೆಕ್ಷನ್ ಹಾಗೂ ಕ್ಯಾನ್ಸರ್ನ ತಡೆಗಟ್ಟೋದು, ಇದನ್ನ ಕ್ಯಾನ್ಸರ್ ಪ್ರಿವೆನ್ಷನ್ ಅಂತ. ಆರೋಗ್ಯವಂತರಾಗಿರೋರ್ಗೇನೆ ಕ್ಯಾನ್ಸರು ಬರೋದಕ್ಕೆ ಮುನ್ಸೂಚನೆಗಳು ಕೊಡೋದಕ್ಕೆ ಮುಂಚೆನೇ ಅದನ್ನು ಕಂಡುಹಿಡಿಯೋದೇನಿದೆ ಅದರಲ್ಲಿ 100% ಸಂಪೂರ್ಣವಾಗಿ ರೋಗವನ್ನು ಗುಣಪಡಿಸ್ಬೋದು. ಸಾಧಾರಣವಾದ ಜೀವನವನ್ನು ಅವರು ನಡೆಸೋದಕ್ಕೆ ಅವ್ರಿಗೆ ಸಾಧ್ಯತೆ ಆಗುತ್ತೆ. ಅದನ್ನು ನಾವು ಮಾಡಬೇಕು ಅಂತ ಹೊರಟಿದ್ದೇವೆ. ಕ್ಯಾನ್ಸರ್ ಪ್ರಿವೆನ್ಷನ್ ಈ ದಿನದ ಮುಖ್ಯ ಉದ್ದೇಶ, ಧ್ಯೇಯ. ರಾಷ್ಟ್ರದಾದ್ಯಂತ ಇದು ಬೇಕಾಗಿದೆ. ಯಾಕೆಂದರೆ ಕ್ಯಾನ್ಸರ್ ಆಸ್ಪತ್ರೆಗಳು ನಾವು ಎಷ್ಟು ಕಟ್ಟಿದ್ರೂ ಸಾಲದು. ಜನಗಳಲ್ಲಿ ಜವಾಬ್ದಾರಿಯುತವಾದ ಶೈಲಿಯಲ್ಲಿ ಜೀವನವನ್ನು ನಡೆಸೋದು, ಅವರ ಆರೋಗ್ಯವನ್ನು ಅವ್ರನ್ನ ಕಾಪಾಡಿಕೊಳ್ತಕ್ಕಂಥ ತಿಳುವಳಿಕೆ ಅವ್ರಿಗೆ ಕೊಡೋದು, ಇದು ಕೂಡ ವೈದ್ಯರ ಒಂದು ಮುಖ್ಯವಾದಂಥ ಜವಾಬ್ದಾರಿ. ಅದನ್ನು ಅವ್ರು ನಿರ್ವಹಣೆ ಮಾಡಬೇಕು. ಅದನ್ನು ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಇವಾಗ ಇಲ್ಲಿ ನಡೆಸ್ತಾ ಇದೆ. ಶಾರದಾ ಕೃಪಾ ಬಿಲ್ಡಿಂಗ್ನಲ್ಲಿ ನಾವು ಕ್ಯಾನ್ಸರ್ ಪ್ರಿವೆನ್ಷನ್ ಸೆಂಟರ್ನ ಓಪನ್ ಮಾಡಿದ್ದೀವಿ. ಜನಗಳು ಅದನ್ನೆಲ್ಲ ಉಪಯೋಗಿಸ್ಕೋಬೋದು. ಅದನ್ನು ಆರೋಗ್ಯವಂತರು ಕೂಡ ಬಂದು ಪರೀಕ್ಷೆ ಮಾಡಿಸ್ಕೋಬೋದು. ಅಲ್ಲೊಂದು ವೆಲ್ನೆಸ್ ಸೆಂಟರ್ ಇದೆ, ಅಲ್ಲಿ ಅವರು ಯೋಗಾಭ್ಯಾಸವನ್ನು ಕೂಡ ಕಲ್ತ್ಕೊಳ್ಬೋದು. ಎಲ್ಲ ವಿಧವಾದ ರೀತಿಯಲ್ಲಿಯೂ ಅವರಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ನಾನು ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕ್ಯಾನ್ಸರ್ ತಡೆಗಟ್ಟುವ ವಿಷಯದಲ್ಲಿ
ಸಮಾಜದಲ್ಲಿ ಎಲ್ಲೆಡೆಯಲ್ಲಿಯೂ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಊರುಗಳಲ್ಲಿ ಕ್ಯಾನ್ಸರ್ ರೋಗ ತಡೆಗಟ್ಟಬೇಕಾದ್ರೆ ಜನಶಕ್ತಿ ಬಹಳ ಮುಖ್ಯ. ಹಣದ ಇದು ಸಹಾಯ ಬೇಕಾಗುತ್ತೆ. ಅದನ್ನು ಯಾರು ಹಣ ಇರೋರು ಈ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಬಂದು ಸಹಾಯ ಮಾಡಿ ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ತಿಳುವಳಿಕೆ ಕೊಟ್ಟು ಈ ರೋಗವನ್ನು ತಡೆಗಟ್ಟೋದಕ್ಕೆ ಮಾಡೋದಕ್ಕೆ ಸಹಾಯ ಮಾಡಬೇಕು.